ಇನ್ನು ನೇಹಾ ಹಿರೇಮಠ್ ಹತ್ಯೆ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿದೆ. ಈಗಾಗಲೇ ಲವ್ ಜಿಹಾದ್ ವರ್ಸಸ್ ಲವ್ ಮ್ಯಾಟರ್ ಫೈಟ್ ತಾರಕಕ್ಕೇರಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಲವ್ ಜಿಹಾದ್ ಕೇಸ್ ಅಂತ ಬಿಜೆಪಿಯ ಆರೋಪ. ಪ್ರೀತಿ ಪ್ರೇಮದ ವಿಚಾರ ಇದು ಲವ್ ಜಿಹಾದ್ನ ಪ್ರಕರಣ ಅಲ್ಲ ಅಂತ ಕಾಂಗ್ರೆಸ್ಸಿಗರ ಸ್ಪಷ್ಟನೆ. ಲವ್ ಜಿಹಾದ್ ಕೇಸ್ ಮತ್ತೆ ಜಿಹಾದಿಗಳ ಸರ್ಕಾರ ಇದು ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಬಿಹಾರಕ್ಕಿಂತ ಕೆಟ್ಟ ಪರಿಸ್ಥಿತಿ ಇದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇದನ್ನ ವೈಯಕ್ತಿಕ ಘಟನೆ, ಲವ್ ಮ್ಯಾಟರ್ ಅಂತ ಮತ್ತೊಂದು ಕಡೆ ಸರ್ಕಾರ, ಗೃಹ ಸಚಿವರು ಇದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿನಿಯ ಹತ್ಯೆ ಪ್ರಕರಣ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಅತ್ಯಂತ ದುಃಖಕರ ಮತ್ತು ಆಘಾತಕರವಾದಂಥ ಒಂದು ಘಟನೆ. ಬಹುತೇಕವಾಗಿ ಯಾರೂ ಕೂಡ ಊಹಿಸಿಲ್ಲ. ನನಗೆ ನೆನಪಿನ ಪ್ರಕಾರ ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಾಡೇ ಹಗಲು ಎಲ್ಲರ ಎದುರುಗಡೆ ಈ ಥರ ಚಾಕು ಇರಿದು ಮರ್ಡರ್ ಮಾಡುವಂಥ ಘಟನೆ ಹುಬ್ಬಳ್ಳಿಯಲ್ಲಿ ಅಂತೂ ನಡೆದಿಲ್ಲ. ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇರುವಂಥ ಒಂದು ಕ್ಷೋಭೆ ಪ್ರತಿಬಿಂಬ ಇದು. ಮತ್ತು ಸಮಾಜದಲ್ಲಿ ಒಬ್ಬ ಸಮಾಜ ಇನ್ನೊಂದು ಸಮಾಜ ನಡುವೆ ಇರುವಂಥ ಸಾಮರಸ್ಯ ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗೋಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂಥೇಳಿ ಸದ್ಯದ ಪರಿಸ್ಥಿತಿಯಲ್ಲಿ. ನೋಡಿ, ಅವರು ಕೆಎಲ್ಇ ಕಾಲೇಜಲ್ಲಾದಂಥ ಘಟನೆ, ಸ್ವತಃ ಅವರ ಎತ್ತ ತಂದೆ ತಾಯಿ ನನ್ನ ಮಗಳಿಗಾದಂಥ ಘಟನೆ ಯಾವ ಹಿಂದೂಗಳಿಗೂ ಆಗಬಾರ್ದು, ಇದು ಲವ್ ಜಿಹಾದ್ ಅಂತ ಒತ್ತಿ ಹೇಳಿದ್ದಾರೆ. ಮತ್ತು ಅವ್ರ ತಾಯಿ ಮತ್ತು ಅವ್ರ ಕುಟುಂಬದವರು ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಕ್ಕೆ, ನಾನು ಆ ಪದ ಉಪಯೋಗಿಸೋದು ಬೇಡ, ಛೀಮಾರಿ ಹಾಕೋ ರೀತಿ ಸರ್ಕಾರಕ್ಕೆ, ನನ್ನ ಮಗಳ ಮೇಲೆ ನೀವು ಈ ಥರ ಲವ್ ಕೇಸು ಈ ಥರದ್ದೆಲ್ಲ ಹೇಳಬೇಡಿ, ನನ್ನ ಮಗಳಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರು, ಇದು ಫ್ಯಾಮಿಲಿ ಮ್ಯಾಟ್ರ್ ಅಂತೆ. ಫ್ಯಾಮಿಲಿ ಮ್ಯಾಟ್ರ್ ಆದರೆ ಫ್ಯಾಮಿಲಿ ಒಳಗಡೆ ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನಾವು ಖಂಡಿಸ್ತೀವಿ. ಸರ್ಕಾರ, ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಸ್ಟ್ಯಾಂಡ್. ಒಂದೇ ಇನ್ಸಿಡೆಂಟ್ ಅಲ್ಲ, ಸುಮಾರು ಇನ್ಸಿಡೆಂಟ್ಗಳಾಗಿದ್ದಾವೆ. ಇದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ಹಿಂಗೆ ಆದ್ರೆ ಕರ್ನಾಟಕ, ಬಿಹಾರ. ಬೊಮ್ಮಾಯಿ ಕಾಲದಲ್ಲೂ ಆಯ್ತಲ್ಲ, ಬೊಮ್ಮಾಯಿಯವ್ರ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ. ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು, ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ. ಬಟ್ ವಿ ಆರ್ ವೆರಿ ಫರ್ಮ್ ಟು ಡೀಲ್ ವಿತ್ ಆಲ್ ಸಚ್ ಟೈಪ್ ಆಫ್ ಕ್ರಿಮಿನಲ್ಸ್. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇಂಥ ಪ್ರಕರಣಗಳಾದಾಗ ವಿರೋಧ ಪಕ್ಷವಾಗಿ ಬಿಜೆಪಿ ಅದನ್ನ ರಾಜಕೀಯವಾಗಿ ಟೀಕೆ ಮಾಡೋದು ಓಕೆ, ಆದರೆ ಸರ್ಕಾರ, ಗೃಹ ಸಚಿವರು ನೀಡೋ ಹೇಳಿಕೆ ಎಷ್ಟು ಸೂಕ್ಷ್ಮವಾಗಿರಬೇಕು. ಈಗ ಆ ಸಮರ್ಥನೆಗಳು ಯಾವ ರೀತಿ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಅಂತ ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು, ಮುಖ್ಯವಾಗಿ ವಿದ್ಯಾರ್ಥಿ ನೇಹಾ ಹತ್ಯೆ ಪ್ರಕರಣ ಈಗ ರಾಜಕೀಯ ಕೂಡ ಸ್ವರೂಪ ಪಡ್ಕೊಂಡಿದೆ. ಯಾಕಂತಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಅದನ್ನು ತೀವ್ರವಾಗಿ ಖಂಡಿಸುವಂಥ ಒಂದು ಪ್ರಯತ್ನ ಮಾಡಿದರೆ, ಒಂದು ಹಂತದಲ್ಲಿ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಲವ್ ಮ್ಯಾಟರು, ವೈಯಕ್ತಿಕ ಲವ್ ಮಾಡ್ತಿದ್ದ ಕಾರಣಕ್ಕಾಗಿ ಈ ರೀತಿ ಕೂಡ ಅದು ದೂರ ಸರಿಯುವಂಥ ಒಂದು ಹಂತದಲ್ಲಿ ಈ ರೀತಿ ಕೂಡ ಯುವಕ ಆ ರೀತಿ ಘಟನೆಗೆ ಕಾರಣ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ. ಮತ್ತೊಂದು ಕಡೆ ಈಗ ಪ್ರತಿಪಕ್ಷ ಬಿಜೆಪಿ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇದು ಲವ್
ಲವ್ ಜಿಹಾದ್ ಸರ್ಕಾರ ಅಂದರೆ ಜಿಹಾದ್ ಸರ್ಕಾರ ಅನ್ನುವಂಥ ಗಂಭೀರ ಆರೋಪನ ಮಾಡ್ತಿರೋದು. ಜೊತೆಗೆ ಬಿಹಾರಕ್ಕಿಂತಲೂ ತುಂಬ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ನೇರವಾಗಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಒಂದು ಪ್ರಯತ್ನ. ಯಾಕಂದರೆ ಇದು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಕೂಡ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ವರೂಪ ಪಡ್ಕೊಂಡಿದೆ. ಮತ್ತು ಕಾಂಗ್ರೆಸ್ ಮತ್ತು BJP JDS ನಡುವಿನ ತಿಕ್ಕಾಟಕ್ಕೆ ಇದು ಎಡೆ ಮಾಡಿಕೊಟ್ಟಿರುವಂಥದ್ದು. ಆದರೆ ಇದು ಕೂಡ ಚುನಾವಣಾ ಹೊತ್ತಲ್ಲಿ ಈ ಒಂದು ಬೆಂಕಿ ಕಿಡಿಯಾಗಿ ಈಗ ವ್ಯಾಪಕವಾಗಿ ಹರಡ್ತಿರುವಂಥ ಹೊತ್ತಲ್ಲಿ ಮುಂದೆ ಇದು ಯಾವ ಘಟ್ಟಕ್ಕೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಪ್ರಶ್ನೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದರೆ ಇದು ಒಂದು ರೀತಿಯಲ್ಲಿ ಕೂಡ ಕೋಮು ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಕೋಮುವಾದ ಅನ್ನುವಂಥದ್ದು ಏನಿದೆ, BJP ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಲವ್ ಮ್ಯಾಟರ್, ಮುಸ್ಲಿಂ ವಿದ್ಯಾರ್ಥಿ ಯುವಕ ಮಾಡಿರುವಂಥದ್ದು ಅನ್ನುವಂಥ ವಿಚಾರವನ್ನು ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ BJP ಮತ್ತು JDS ಇಂದ ಆಗ್ತಾ ಇರುವಂಥದ್ದು. ಇದು ಸಂಪೂರ್ಣವಾಗಿ ಲವ್ ಜಿಹಾದ್ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಸರ್ಕಾರ ಆದರೆ ಅದಕ್ಕೆ ಪ್ರತಿಯಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಆ ರೀತಿಯಲ್ಲಿ ಸೂಕ್ಷ್ಮ ಎಚ್ಚರಿಕೆಯ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತೀವಿ. ಆದರೆ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು ಇದು ಲವ್ ಮ್ಯಾಟರ್ ಆಗಿದೆ, ಸೊ ಅವರಿಬ್ಬರಲ್ಲಿ ಪ್ರೀತಿ ಪ್ರೇಮ ಇತ್ತು ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಸಹಜವಾಗಿ ಎಲ್ಲ ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ BJP ನಡುವಿನ ವಾಕ್ಸಮರಕ್ಕೆ ಇದು ಎಡೆ ಮಾಡಿಕೊಟ್ಟಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.